ನಮಸ್ಕಾರ ಸ್ನೇಹಿತರೆ, ಇದು ನೋಡ್ರಿ ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ದೇವಸ್ಥಾನ ಮರ್ಕುಂಬಿ. ಇಲ್ಲಿ ನೀವು 9 ದಿವಸ ಕಂಟಿನ್ಯೂ ಬಂದು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೋದು. ಬರೀ ದೇವಿಗೆ ಅಕ್ಕಿ ಪಾದಾರ್ಪಣೆ ಮಾಡೋದ್ರಿಂದ, ಅಕ್ಕಿ ಅಭಿಷೇಕ ಮಾಡೋದ್ರಿಂದ ನಿಮ್ಮ ಬೇಡಿಕೆಗಳು ಈಡೇರಿಸ್ತಾವಂತೆ. ಮತ್ತು ಬೇರೆ ಬೇರೆ ಬೇಡಿಕೆಗಳಿಗೆ ಬೇರೆ ಬೇರೆ ಥರ ಇಲ್ಲಿ ದೇವಿಗೆ ನಡ್ಕೊಳ್ಳೋದ್ರಿಂದ ನಿಮ್ಗೆ ಇದು ನೋಡ್ರಿ, ಮಂಗಳವಾರ ದಿವಸ ಎಷ್ಟು ಗರ್ದಿ ಆಗಿದೆಯಲ್ಲ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಸಾವಿರಾರು ಜನ ಬರ್ತಾರಂತ್ರಿ ಇಲ್ಲಿ. ಇವತ್ತು ನಾವು ಮಂಗಳವಾರ ದಿವಸ ಹೋಗಿದ್ವಿ. ಇಲ್ಲೇ ನೋಡ್ರಿ ಎಷ್ಟು ಜನ ಇಲ್ಲೇ ಬಂದು ಅರ್ವಿ ಕೊಟ್ಟು ಹೋಗಿದ್ದಾರೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋಕೆ ಪ್ರತಿ ದಿವಸ ಭಕ್ತಾದಿಗಳು ಜನಸಾಗರ ಹರಿದು ಬರ್ತಾ ಇದೆ. ಪ್ರತಿ ಮಂಗಳವಾರ ಶುಕ್ರವಾರ ಮಾತ್ರ ಫುಲ್ ಗರ್ದಿ ಇರ್ತದೆ ಇಲ್ಲಿ ಬಂದರೆ ಬರೀ ಬೈಲಹೊಂಗಲಿಂದ 3.5-4 ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಐತ್ರಿ ಇದು. ನೀವು ಬೈಲಹೊಂಗಲಕ್ಕೆ ಬಂದ್ರಿ ಅಂದ್ರೆ ಮರ್ಕುಂಬಿ ಅಂತ ಕೇಳಿದ್ರೆ ಯಾರು ಬೇಕಾದವ್ರು ನಿಮಗೆ ಅಡ್ರೆಸ್ ಹೇಳ್ತಾರೆ. ಬೈಲಹೊಂಗಲಿಂದ ಮುರುಗೋಡಿಗೆ ಹೋಗೋ ರೋಡಿಗೆ ಈ ಊರು ಹತ್ತೈತಿ. ಜಸ್ಟ್ ಬೈಲಹೊಂಗಲ್ ಬಿಟ್ಟ ತಕ್ಷಣ ಮುರುಗೋಡಿಗೆ ಹೋಗೋ ರೋಡಿಗೆ ಒಂದು 3.5-4 ಕಿಲೋಮೀಟ್ರ್ ಮಟ್ಟ ಡಿಸ್ಟೆನ್ಸ್ ಒಳಗೆ ನೀವು ಹೋಗುವಾಗ ರೈಟ್ ಸೈಡ್ ನಿಮ್ಗೆ ಈ ಗುಡಿ ಕಾಣಿಸ್ತದೆ. ಅಲ್ಲಿ ಬಂದು ನೀವು ದೇವಿಗೆ ಬೇಡಿಕೊಂಡು ನಿಮ್ಮ ಯಾವುದೇ ಬೇಡಿಕೆಗಳಿದ್ದರೆ ದೇವಿಗೆ ಬೇಡಿಕೊಂಡು ಅಲ್ಲಿ ಅಕ್ಕಿ ಅಭಿಷೇಕ ಮಾಡಿ, ಆ ಅಭಿಷೇಕ ಮಾಡಿದಂಥ ಅರ್ವಿನ ಇಲ್ಲಿ ಗಿಡಕ್ಕೆ ಕಟ್ಟಿದ್ರೆ ನಿಮ್ಮ ಆಶಯಗಳೆಲ್ಲ, ನಿಮ್ಮ ಬೇಡಿಕೆಗಳೆಲ್ಲ ಈಡೇರ್ತವೆ. ದೇವಿ ನಿಮ್ಮ ಬೇಡಿಕೆಗಳೆಲ್ಲ ಈಡೇರಿಸ್ತಾಳೆ. ನೀವು ಮತ್ತು ಒಂದು ದಿವಸ ಬಂದು ಇಲ್ಲಿ ನಿಮ್ಮ ದೇವಿಗೆ ನಿಮ್ಮ ಭಕ್ತಿ ಪೂಜೆ ಮಾಡಿ, ಅದರ ನಿಮಗೇನು ಬೇಡ್ಕೋಬೇಕು ಅನ್ನಿಸ್ತದನ್ನು ಬೇಡ್ಕೊಂಡು ನೀವು ಪರೀಕ್ಷೆ ಮಾಡಿ ನೋಡ್ಬೋದು. ಭಾಳ ಜನರಿಗೆ ಒಳ್ಳೇದಾಗೈತಂತ ಇಲ್ಲಿ. ನಾವು ಯಾಕೆ ಪ್ರಯತ್ನ ಮಾಡಿ ನೋಡಬಾರ್ದು, ದೇವಿ ನಮಗೂ ಯಾಕೆ ಒಲೆದು ನೋಡಬಾರ್ದು ಅನ್ನೋ ಒಂದು ಪ್ರಯತ್ನದಿಂದ ನಾವು ಬಂದು ಇಲ್ಲಿ ಅಕ್ಕಿ ಅಭಿಷೇಕವನ್ನು ಮಾಡಿ ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕಂತ ಪ್ರಯತ್ನ ಮಾಡಕತ್ತಿದ್ದೀವಿ. ಈಗ ನೋಡ್ರಿ, ನಾನು 3ನೇ ಸಲ ಬಂದಿದ್ದೀನಿ ಇಲ್ಲಿ. ಮೊದಲು ಫಸ್ಟ್ ನಾನು ಒಬ್ಬನೇ ಬಂದಿದ್ದೆ. ನಾನು ಒಬ್ಬರು ಯಾರೋ ಹೇಳಿದ್ರು ಅಂಥೇಳಿ ಹಂಗೆ ಕೇಳ್ಕೊಂಡು ಬಂದಿದ್ದೆ. ಅದು ಫೇಸ್ಬುಕ್ ವಾಟ್ಸಪ್ದಾಗೆಲ್ಲ ನೋಡೋಕ್ಕೆ ನಾನು ಇನ್ಸ್ಟಾಗ್ರಾಮ್ದಾಗ ನೋಡಿ ಬಂದಿದ್ದೆ. ಫಸ್ಟ್ ಟೈಮ್ ನಾನು ಒಬ್ಬ ಬಂದಿದ್ದಾರೆ, ಆಮೇಲೆ ಫ್ಯಾಮಿಲಿ ಕರ್ಕೊಂಡ್ಬಂದೀನಿ. ಮತ್ತೀಗ ನಾನು ಒಬ್ಬನೇ ಬಂದೇನೆ, ಯಾಕಂದ್ರೆ ಮತ್ತು ಫ್ಯಾಮಿಲಿ ಕರ್ಕೊಂಬರೋಕ್ಕೆ ಟೈಮ್ ಇರಲಿಲ್ಲ. ಈ ವಿಡಿಯೋ ನೋಡಿದ ಮೇಲೆ ನಿಮಗೂ ಬರ್ಬೇಕು ಅನಿಸ್ತು ಅಂತಂದ್ರೆ 9 ಸಲ ಇಲ್ಲಿ ಬರ್ಬೇಕು ರೀ. ನೀವು ತಿಂಗಳಿಗೊಮ್ಮೆಗೆ ಬರ್ಬೋದು, ದಿನ ಬರ್ಬೋದು, ಅಥವಾ ವಾರಕ್ಕೊಮ್ಮೆ ಬರ್ಬೋದು. ಒಟ್ಟು 9 ಸಲ ಬಂದು ನಿಮ್ಮ ಹರಕೆಯನ್ನು ತೀರಿಸ್ಕೊಂಡು ಹೋಗ್ಬೋದು. ಹಂಗೆ ನೀವು ಅದನ್ನು ಅಕ್ಕಿ ಅಭಿಷೇಕ ಮಾಡಿ ನಿಮ್ಮ ಬೇಡಿಕೆಗಳನ್ನು ಬೇಡಿ ಹರಕೆ ತೀರಿಸ್ಕೊಂಡು ಹೋಗ್ಬೋದು. ಆಮೇಲೆ ನಿಮ್ಮ ಬೇಡಿಕೆಗಳು ಈಡೇರ್ತಾವೆ ಅಂತ ಹೇಳ್ತಾರೆ. ಒಟ್ಟು 9 ಸಲ ಬರ್ಬೇಕು ನೋಡ್ರಿ. ನೀವು ಹೆಂಗಾರ ಬರ್ರಿ, ವಾರಕ್ಕಾರ ಬರ್ರಿ, ವಾರಕ್ಕೊಮ್ಮೆರ ಬರ್ರಿ, ಅಥವಾ ತಿಂಗಳಿಗೊಮ್ಮೆರ ಬರ್ರಿ, ಅಥವಾ ದಿವ್ಸಕ್ಕೆ ಒಮ್ಮೆರ ಬರ್ರಿ, ಯಾವ ಥರ ಇದ್ರೆ ಬನ್ನಿರಿ. ಒಟ್ಟು 9 ಸಲ ಬಂದು ನಿಮ್ಮ ಬೇಡಿಕೆ ಎಲ್ಲ ಈಡೇರೋ ಮಟ್ಟ ಬಂದು ಹೋಗ್ಬೇಕಿಲ್ಲಿ. ಈ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ನಿಮಗೆ ಏನು ಅನಿಸುತ್ತೆ ಅಂತ ತಿಳಿಸ್ರಿ. ಮತ್ತು ನಿಮಗೆ ಬರುವಾಗ ಅಂತಂದ್ರೆ ಬಂದು ಹೋಗ್ರಿ, ದೇವಿಗೆ ದರ್ಶನ ತೊಗೋರಿ. ದರ್ಶನ ತೊಗೊಂಡು ಇದು ಮುಂದೆ ಒಂದು ದೊಡ್ಡ ಕ್ಷೇತ್ರ ಆಗಿ ಪರಿಣಮಿಸುವಂಥದ್ದು ಗುಡಿ ಐತಿ. ನೀವು ಬನ್ನಿರಿ. ಮತ್ತು ನಮ್ಮ ಚಾನಲ್ನ ನೀವು ಹಂಗೆ ನೋಡಕತ್ತಿದ್ರು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ. ಮತ್ತು ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ದಯವಿಟ್ಟು ಹಂಗೆ ವಿಡಿಯೋ ನೋಡಬೇಡ್ರಿ. ನೋಡಿ ಆದಮೇಲೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿರಿ. ಅವರು ಬೇಕಾದರೆ ಕಷ್ಟದೊಳಗಿದ್ರೆ ಬಂದು ದೇವಿಗೆ ಭೇಟಿಯಾಗಿ ತಮ್ಮ ಬೇಡಿಕೆಗಳನ್ನು ಬೇಡಿ ಈಡೇರಿಸ್ಕೊಂಡು ಹೋಗಲಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಇಲ್ಲಿ ಬಂದ್ರಪ್ಪ ಅಂದ್ರೆ ಇಲ್ಲಿಂದ ನೀವು ಕಾರಿಮನೆ ಮಲ್ಲಯ್ಯ ಆಮೇಲೆ ಸೋಗಲ್ಲ ಕ್ಷೇತ್ರ ನೋಡ್ಕೊಂಡು ಹೋಗ್ಬೋದು. ಅವು ಎರಡು ನೋಡುವಂತಹ ಸ್ಥಳಗಳು ಅದಾವೆ, 2 ಪುಣ್ಯಕ್ಷೇತ್ರ ಅದಾವೆ. ಮತ್ತು ಸೋಗಲ್ದಾಗಂತೂ ಫಾಲ್ಸ್ ಐತಿ. ಫಾಲ್ಸಾಗ ನೀವು ಜಳಕನೂ ಮಾಡ್ಕೋಬೋದು. ಜಸ್ಟ್ ಇಲ್ಲಿಂದ ಒಂದು ಈ ಮರ್ಕುಂಬಿಂದ ಒಂದು 4-5 ಕಿಲೋಮೀಟ್ರ್, 8-10 ಕಿಲೋಮೀಟ್ರಿಂದ ಡಿಸ್ಟೆನ್ಸ್ ಒಳಗೆ 2 ಅದಾವೆ ರೀ. 2 ನೋಡಿಕೊಂಡು ನೀವು ಒಂದು ದಿವಸ ಪ್ರವಾಸ ಚಲೋತನ ಮಾಡ್ಕೊಂಡು ಹೋಗ್ಬೋದು. ಕಾರಿಮನೆ ಮಲ್ಲಯ್ಯದಿಂದ ಎಲ್ಲ ನೋಡ್ಕೊಂಡು ಬರ್ಬೋದು. ಹಂಗೆ ಈ ಮರ್ಕುಂಬಿ ದೇವಸ್ಥಾನದಾಗ ಮಹಾಪ್ರಸಾದ ಅಂತೂ ಇದ್ದೇ ಇರ್ತೈತಿ. ಯಾವಾಗ ಹೋದ್ರೂ ಅಲ್ಲಿ ಮಹಾಪ್ರಸಾದ ಮಾಡ್ಕೊಂಡು ನೀವೆಲ್ಲ ಕ್ಷೇತ್ರ ನೋಡ್ಕೊಂಡು ಹೋಗ್ಬೋದು.